ಅದಕ್ಕೆ ಟೈಮ್ ತೊಗೊಂಡಿದ್ದೀವಿ. ನಾವು ಏನು ಮಾಡೋದು, ಒಂದು ಸರಿ ಕೇಳ್ತಿದ್ದೀವಿ, 2 ಸರಿ ಕೇಳ್ತಿದ್ದೀವಿ, ಅವ್ರು ಇನ್ನೂ ಯಾವುದೂ ಡಿಟೆಕ್ಟ್ ಆಗಿಲ್ಲ ಅಂತ ನಾವು ಮರ್ತು ಬಿಟ್ಟಿದ್ದೀವಿ. ಮತ್ತು ಕಳ್ಕೊಂಡವ್ರಂತೂ ಹೊಳ್ಳಿ ನಮಗೆ ಕೇಳ್ತಿದ್ದೀವಿ. ಸೊ ಆ ಪರಿಸ್ಥಿತಿ ಇರ್ತಿತ್ತು. ಈಗ ಅದು ಆಟೋ ಜನ್ರೇಟ್ ಆಗಿ ನಮಗೆ ಇದನ್ನು ಕೊಟ್ಬಿಡ್ತದೆ, ಈ ಮೊಬೈಲ್ ಒಳಗಡೆ ಇಂಥ ನಂಬರ್ ಡಿಟೆಕ್ಟ್ ಆಗಿದೆ, ಈ ನಂಬರ್ ಇಂಥವ್ರಿಗೆ ಸಂಬಂಧಪಟ್ಟಿದೆ. ಸೊ ಹೀಗಾಗಿ ಈಗ ನಮ್ಮ ಜಿಲ್ಲೆಯಲ್ಲಿ CNN ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿನೇ ಇರ್ಬೋದು, ಅವರನ್ನೇ ಫಾಲೋಅಪ್ ಮಾಡ್ತಿರ್ತಾರೆ. ಪ್ರತಿ ದಿವಸ ಎಷ್ಟು ಕಳ್ತಾನ ಅದು ಅವನ ನಮ್ಮ ಸ್ಟೇಷನ್ದಾಗೂ ಮಾಡಿರ್ತೀವಿ, ಅಲ್ಲಿ ಹೋಗ್ತಾವೆ. ಅಲ್ಲಿ ಸೆಂಟ್ರಲೈಸ್ ಮಾಡಿ ಅವರು ಡೈಲಿ ಅದನ್ನು ಅಪ್ಡೇಟ್ಸ್ ಮಾಡ್ತಾರೆ. ಕಳ್ತನ ಆಗಿದ್ರ ಬಗ್ಗೆ ಆಯಿತು, ಭಾಳ ಯಾವ ಪತ್ತೆ ಆಗ್ತದೆ, ಕ್ಲಿಯರ್ ಆಗಿಬಿಡುತ್ತೆ. ಈಗ ಕಳ್ಳರು ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಕಳ್ಳರು ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ಸಾಮಾನ್ಯವಾಗಿ ಈ ಮೊಬೈಲ್ಗಳು ಕಳ್ತನ ಮಾಡಿದವರು ಯಾರಿಗೋ 1000 ರೂಪಾಯಿ 2000 ರೂಪಾಯಿ ಕೊಡುವಂಥ ಸಂದರ್ಭನೇ ಹೆಚ್ಚು. ಅವ್ರು ಯೂಸ್ ಮಾಡಲ್ಲ. ಮೊಬೈಲ್ ಕಳ್ತನ ಮಾಡಿದವರು ಇದನ್ನು ಯೂಸೇ ಮಾಡಲ್ಲ. ಆಮೇಲೆ ಇದಕ್ಕೆ ಏನು ಲೈಸೆನ್ಸು ಬೇಕಿಲ್ಲ, ಮತ್ತೊಂದು ಬೇಕಿಲ್ಲ. ಆಟೋಮೆಟಿಕ್ಕಾಗಿ ಈಗ ಒಂದು ಸಿಮ್ ಇನ್ಸರ್ಟ್ ಮಾಡಿಬಿಟ್ರೆ ಮುಗಿದೋಯ್ತು. 20,000 ರೂಪಾಯಿ ಮೊಬೈಲ್ 2,000 ರೂಪಾಯಿ ಕೊಡ್ತಾರಂದ್ರೆ ಯಾರು ತೊಗೊಂಡ್ಬಿಡ್ತಾರೆ. ಅದೇ ಬೈಕ್ ಕಳ್ತನದಾಗ ಹಂಗಾಗಲ್ಲ. ಯಾರೋ ಕಳೆದಿನ ಬೈಕ್ ಕೊಡಬೇಕಾದ್ರೆ ತೊಗೋಬೇಕಾದ್ರೆ ವಿಚಾರ ಮಾಡಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಇದನ್ನ ಯಾರೂ ವಿಚಾರ ಮಾಡಲ್ಲ. ಏನೋ ತ್ರಾಸ ಐತಿ, ಕೊಡ್ತಾ ಇದ್ದೀನಿ ತೊಗೊಳ್ರಿ ಅಂತಾರೆ ಯಾರು ತೊಗೊಳ್ಳಿ. ಸೊ ಹಿಂಗಾಗಿ ಇದ್ರೊಳಗೆ ಕಳ್ಳರು ಯಾರು ಅಂತ ಸ್ಪೆಸಿಫಿಕ್ ಪತ್ತೆ ಮಾಡೋದು ಅಷ್ಟೇ. ಆಮೇಲೆ ಅದನ್ನು ನಮ್ಮ ಇದ್ರೊಳಗೆ ಪೋರ್ಟಲ್ದೊಳಗೂ ಕೂಡ ಅದ್ರ ಆಪ್ಷನ್ ಇಲ್ಲ. ಬಟ್ ಏನು ಈ ಸಿಮ್ ಎಲ್ಲ ಡಿಟೆಕ್ಟ್ ಆಯಿತು, ಅವಾಗ ನಾವು ಅದನ್ನು ವೆರಿಫೈ ಮಾಡ್ತೀವಿ. ಇನ್ ಕೇಸ್ ಕಳ್ತನ ಮಾಡಿದವರು ಅದನ್ನು ಯೂಸ್ ಮಾಡಕ್ಕೆ ಅಥವಾ ಅವನ ಬ್ಯಾಕ್ಗ್ರೌಂಡು ಹಿಸ್ಟ್ರಿ ನೋಡ್ತೀನಿ ಯಾರು ಅದನ್ನು ಯೂಸ್ ಮಾಡ್ತಾರೆ. ಸೊ ಅವ್ರು ಒಂದು ವೇಳೆ ಕಳ್ತನ ಮಾಡಿದವರು ಇದ್ರು ಅಥವಾ ಅವ್ರ ಬ್ಯಾಕ್ಗ್ರೌಂಡೂ ಅದೇ ರೀತಿ ಇತ್ತು ಅಂತ ಅವರನ್ನು ಅದ್ರೊಳಗೆ ಇನ್ವಾಲ್ವ್ ಮಾಡ್ತೀವಿ. ಬಟ್ ನಮಗೆ ಸಿಕ್ಕಂಥ 95% ಮೊಬೈಲ್ಗಳು ಯಾರೋ ಥರ್ಡ್ ಪಾರ್ಟಿನೇ ಯೂಸ್ ಮಾಡೋದು. ಇವನ್ ನೀವು ಮೇ ನಾಟ್ ಬಿಲೀವ್, ಎಷ್ಟೋ ಮೊಬೈಲ್ಗಳು ನಮಗೆ ಮಹಾರಾಷ್ಟ್ರ ಬೇರೆ ಬೇರೆ ಸ್ಟೇಟಿಂದ ಯೂಸ್ ಮಾಡಕತ್ತಿರ್ತಾರೆ. ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಈ ಮೊಬೈಲ್ ಎಲ್ಲಿಂದ ಬಂತು, ಇದ್ರ ಮೇಲೆ ನಮ್ಮ ಕಂಪ್ಲೇಂಟ್ ಲಾಂಚ್ ಆಗಿದೆ, ನೀವು ಅದನ್ನು ಕೊಡಬೇಕು. ಎಷ್ಟೋ ಜನ ನಾವು ಪೋಸ್ಟ್ನ ಕಳಿಸ್ಕೊಟ್ಟಿದ್ದಾರೆ. ಯಾಕಂದರೆ ಇನ್ನೋಸೆಂಟಾಗಿ ಖರೀದಿ ಮಾಡಿತ್ತು, ಯೂಸ್ ಮಾಡ್ತಾಯಿದ್ರು. ಬಟ್ ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೋ ಒಂದು ಪ್ರಕರಣ ದಾಖಲಾಗಿದ್ದಂತೂ ಇವನ್ ಪೋಸ್ಟ್ಗೂ ಕೂಡ ಕಳಿಸಿದ್ದಾರೆ. ಸೊ ಆ ರೀತಿ ಹೆಚ್ಚು ಕಡಿಮೆ ನಾವು 1,000 ಮೇಲೆ ರಿಕವರಿ ಮಾಡಿದ್ವಿ. ಟೋಟಲ್ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಸಾವಿರ? 6,000 6,500 ನಮ್ಮ ಜಿಲ್ಲೆ ಪತ್ತೆಯಾಗಿದೆ. ಈ 2024, 25 ಮತ್ತು 26 ಈ 3 ವರ್ಷಗಳ ಇದರೊಳಗೆ 6,500 ಪತ್ತೆಯಾಗಿದೆ. ಇನ್ನೂ ಕೂಡ ಪತ್ತೆ ಆಗುತ್ತೆ, 10,000 ಪತ್ತೆ ಆಗುತ್ತೆ. ಬಟ್ ಅದು ಪತ್ತೆ ಮಾಡ್ಬೇಕಂತಂದ್ರೆ ಆಟೋ ಜನ್ರೇಷನ್ ಆಗುತ್ತೆ, ಆಟೋಮೆಟಿಕ್ಕಾಗಿನೇ ಅದು ಸರ್ಚ್ ಆಗುತ್ತೆ. ಹಾಂ, ಒಂಥರ ಅದು ತಾನಾಗಿನೇ ಇದು ಮಾಡ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಈ ಕಳೆದ 10 ದಿವಸಗಳಲ್ಲಿ ಹಿಂದೆ ನಮ್ಮ ಎಕ್ಸಿಬಿ ಎಲ್ಲ ಟಾಸ್ಕ್ ಆಯಿತು, ಅವರು ಯೂಸ್ ಮಾಡ್ತಾರೆ. ಪತ್ತೆ ಆಗಿದ್ದು ಮೊಬೈಲ್ಗಳು ಕೂಡ ಅದು ನಾವಾಗಿನೇ ಅವ್ರು ಕನ್ಫರ್ಮ್ ಮಾಡಬೇಕಲ್ಲ. ಸೊ ಹಿಂಗಾಗಿ ಲಾಸ್ಟ್ ಟೈಮ್ ಒಂದು 10 ದಿವಸದ ಕೆಳಗಡೆ ಒಂದು ಮೀಟಿಂಗ್ ಮಾಡಿ ಎಲ್ಲರಿಗೂ ಕೂಡ ಅದನ್ನು ಹೇಳಿದ್ರು. ನಿಮ್ಮ ಪೊಲೀಸ್ ಸ್ಟೇಷನ್ ವತಿಯಿಂದ ಸರ್ಚ್ ಆಗಿ ಜನರೇಟ್ ಆಗಿ ಬಂದಿದ್ದು ಅವುಗಳ ಮಾಹಿತಿಗಳನ್ನ ಕಮ್ಯುನಿಕೇಟ್ ಮಾಡಿಕೊಂಡು ಒಂದು ತರಿಸೋ ವ್ಯವಸ್ಥೆ. ಸೊ ಹಾಗಾಗಿ ಕಳೆದ 10 ದಿವಸದಲ್ಲಿ ನಮ್ಮ ರಾಮದುರ್ಗ ಸ್ಟೇಷನ್ ಸುಮಾರು 51 ಮೊಬೈಲ್ಗಳು ಈ 10 ದಿವಸದಲ್ಲಿ ನಾವು ಪರಿಷ್ಕೃತ. ಇನ್ನೂ ಕೆಲವೊಂದಿಷ್ಟು ಅದಾವು, ಕಮ್ಯುನಿಕೇಷನ್ ಮಾಡ್ತಾಯಿದ್ವಿ, ಕಾಂಟ್ಯಾಕ್ಟ್ ಮಾಡ್ತಾಯಿದ್ವಿ, ಅವು ಬರ್ತಾವೆ. ಬಟ್ ಈ 10 ದಿವಸದಾಗ ಇಲ್ಲಿ ಸುಮಾರು 51. ನಿನ್ನೆ ಕಡ್ಕೋಳ ಪೊಲೀಸ್ ಸ್ಟೇಷನ್ದಾಗ ಈ 10 ದಿವಸದೊಳಗೆ ಒಂದು 21 ಮೊಬೈಲ್. ಆಮೇಲೆ ಸೂರ್ಯಬಾನ್ದಾಗ ಮಾಡಿರ್ತಾರೆ, ಬಟ್ ಅವು ಇಲ್ಲೇ ಅದ 7. ಆಮೇಲೆ ಸೌದತ್ತಿ ಅನ್ನೋ 9, ಮುರುಗೋಡು ಒಂದು 20 ಆಗಿದೆ. ಸೊ ಹೆಚ್ಚು ಕಡಿಮೆ ಒಂದು ಸುಮಾರು 100 ಸಬ್ ಡಿವಿಷನ್ದ ಆಗಿದೆ. ಇನ್ನೂ ಕೂಡ ಅದನ್ನು ಮಾಡ್ತಾಯಿದ್ವಿ. ಇದೊಂಥರ ವಿನೂತನ ಒಂದು ವ್ಯವಸ್ಥೆ. ನಾನು ಯಾವುದೂ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಲ್ಲ, ಫಾಲೋಅಪ್ ಮಾಡಲ್ಲ. ಆಟೋಮೆಟಿಕ್ಕಾಗಿ ಅದೇ ಪೋರ್ಟಲ್ ಅದೇನೊಂದು ಸಿಸ್ಟಮ್ ಇದನ್ನು ಮಾಡಿದ್ದಾರೆ. ಸೊ ಪತ್ತೆ ಆಗ್ತಾಯಿದೆ. ಸೊ ಅದರ ಸಲುವಾಗಿ ಇವತ್ತಿನ ದಿವಸ ಫಾರ್ಮಲ್ ಆಗಿ ಎಷ್ಟು ಜನಕ್ಕೆ ನಾವು ಅದನ್ನು ಹಸ್ತಾಂತರ ಮಾಡಿದ್ವಿ. ಜೊತೆಗೆ ಯಾರು ಈಗ ಕಳ್ಕೊಂಡಾರಲ್ಲ ಅವ್ರಿಗೂ ಕೂಡ ನಾವು ಮಾಹಿತಿ ಕೊಟ್ಟಿದ್ದೀವಿ. ಅವರು ಇಂಡಿವಿಜುವಲ್ ಆಗಿ ಬಂದು
ಕುಂದೋಳು ಮೇಡಮ್ ಅವರು ಇದ್ದರು. ಅವ್ರ ಹತ್ರ ಕಂಪ್ಲೇಂಟ್ ಕೊಟ್ಟು ಆಯ್ತು ಸರ್ ನಾವು ಸರ್ಚ್ ಮಾಡ್ತೇವೆ ಅಂತವ್ರು. ಆ್ಯಕ್ಚುಲಿ ಬಿಗಿನಿಂಗ್ನಲ್ಲಿ ನೀವು ಹೋಪ್ ಇದ್ದಿರ್ಕಿಲ್ಲ ಮೊಬೈಲ್ ಸಿಗ್ತದೆ ಅಂತ. ಯಾಕಾದ್ರೆ ಇದಕ್ಕಿಂತ ಮೊದಲು 1-2 ಹೋಗ್ಯಾವ, ಸಿಗಲಿಲ್ಲ. ಆದರೂ ಕೂಡ ಮೇಡಮ್ ಹೋಪ್ಸ್ ಕೊಟ್ಟರೆ ಆಯಿತು ಮೇಡಮ್ ನಾವು ಟ್ರೇಸ್ ಮಾಡ್ತೀವಿ ನೋಡೋಣ ಅಂತ. 1 ವರ್ಷ ಆಯಿತು. ಮಂದಿ ರೀಸೆಂಟ್ಲಿ ಫೆಬ್ರವರಿ ಶಿವರಾತ್ರಿ ದಿವಸ ಇದು ಒಂದು ಮೊಬೈಲ್ ಇತ್ತು, ಇಲ್ಲಿ ಮಾರ್ಕೆಟ್ನಲ್ಲಿ ಕಳುವಾಯಿತು. ಮತ್ತೇನೈತಿ ಕಂಪ್ಲೇಂಟ್ ಮಾಡಿದರೆ ಆಯಿತು ಸರ್ಚ್ ಮಾಡ್ತೀವಿ ನೋಡ್ತೀವಿ ಅಂತ. ರೀಸೆಂಟ್ಲಿ ಇದು ಈಗ 2 ಸಿಕ್ಕಿದ್ದು ರಿಯಲಿ ಗ್ರೇಟ್ ಎಫರ್ಟ್ ಆಫ್ ಅವರ್ ಪೊಲೀಸ್ ಆಫೀಸರ್ ಆ್ಯಂಡ್ ಎಸ್ ಪಿ. ಸೊ ಇವ್ರ ಎಫರ್ಟ್ದಿಂದ ಏನು ನಾವು ಸ್ವಲ್ಪ ನಂಬಿಕೆ ಇದ್ದಿರ್ಕಿಲ್ಲ, ನನಗೆ 100% ನಂಬಿಕೆ ಆಯಿತು. ವರ್ಕ್ ಇದೆ, ಇವ್ರ ಎಫರ್ಟ್ದಿಂದ ಈ ಕೆಲಸ ಮೊಬೈಲ್ ಸಿಕ್ತು. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಮತ್ತು ಭಾಳ ಜನರು ಮೊಬೈಲ್ ಇದೆ ಸಿಗ್ತಾವ ಅಂತ ನಾನು 100-200% ನನಗೆ ಗ್ಯಾರಂಟಿ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸ್ಟಾಪ್ ಆ್ಯಂಡ್ ಆಲ್.